Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹನುಮಂತ ಸ್ವಾಮಿ. ಇವತ್ತು ಒಂದು ಸಂಡೂರು ಭಾಗದಲ್ಲಿ ಬಹುಶಃ ನಾನು ಬಂದಿರತಕ್ಕಂಥ ಒಂದು ಕಾಲೇಜು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ತಾವು ಅನ್ಕೋಬೋದು, ಏನು ಸರ್ ಅದೇ ಪ್ರಶಸ್ತಿಗಳು ಇರ್ತಾವೆ ಬಿಡ್ರಿ ಸರ್, ನೀವೆಲ್ಲ ತೋರಿಸ್ತೀರಿ ಸರ್ ಕಾಲೇಜ್ಗಳು, ಇಷ್ಟು ಕಬಡ್ಡಿಯಲ್ಲಿ ಬಂದಿದೆ, ಇಷ್ಟು ಖೋಖೋದಲ್ಲಿ ಬಂದಿದೆ, ಆಮೇಲೆ ಅವರೆಲ್ಲ ಹೇಳ್ತಾರೆ ಸರ್ ನೋಡಿ ನಾವು ಇಷ್ಟೆಲ್ಲ ಬೋರ್ಡಲ್ಲಿ ಹಾಕ್ಬಿಟ್ಟಿದ್ದೀವಿ ನೋಡಿ ಸರ್, ಇಷ್ಟೆಲ್ಲ ಫಲಿತಾಂಶ ಬಂದಿದೆ, ಏನು ಸ್ಪೆಷಲ್? ಸ್ನೇಹಿತರೆ, ಇವತ್ತು ಸಂಡೂರು ತಾಲೂಕಿನ APMC ಹತ್ತಿರ ಇರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಾನು ಬಂದಿರತಕ್ಕಂಥದ್ದು. ಬಹುಶಃ ಕ್ರೀಡೆ ಅಂತ ಬಂದಾಗ ಖೋಖೋ, ಕಬಡ್ಡಿ, ಟೆನ್ನಿಸ್ಸು, ಕ್ರಿಕೆಟು ಎಲ್ಲ ಕೂಡ ಇಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು. ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಕ್ಕಳು ಇಲ್ಲಿ ಬಹುಶಃ ಭಾಳಷ್ಟು ಪ್ರಶಸ್ತಿಗಳಿದೆ. ಇಲ್ಲಿ ಒಂದು ಕೊರತೆ ಇದೆ, ಇಲ್ಲಿ ಗುಣಮಟ್ಟ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೂಡ ಕಲಿಸ್ತಕ್ಕಂಥ ಭಾಳಷ್ಟು ಉಪನ್ಯಾಸಕರಿದ್ದಾರೆ. ಅದ್ರ ಜೊತೆ ಒಂದು ಇಲ್ಲಿ ಕೊರತೆ ಅಂದರೆ ಇವ್ರು ಯಾರು ಹೊರಗಡೆ ಬಂದು ಬ್ಯಾನರ್ ಹಾಕೋದಿಲ್ಲ. ಒಳ್ಳೆ ಟೀಚರ್ಸ್ ಇದ್ದಾರೆ ಸರ್, ಎಲ್ಲ ಕ್ಲಾಸ್ ರೂಮ್ಸ್ ಎಲ್ಲ ಚೆನ್ನಾಗಿದ್ದಾವೆ, ಲ್ಯಾಬ್ಸ್ ಇದ್ದಾವೆ ಸರ್, ಮತ್ತು ಗ್ರಂಥಾಲಯ ಇದೆ, ಎಲ್ಲ ಇದೆ ಸರ್. ಚೆನ್ನಾಗಿ ಓದಿದ್ರು ಹೇಳ್ಬೇಕಲ್ಲ ಸರ್, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರಂದ್ರೆ ತಂದೆ ತಾಯಿಗೆ ಒಂಥರ ಖುಷಿ ಅಲ್ಲ. ನನ್ನ ಮಕ್ಕಳು ಈ ಕಾಲೇಜಿಗೆ ಸೇರಾರ ಚೆನ್ನಾಗಿ ಓದ್ತಾರಂತ ಅವ್ರು ಲೆಕ್ಚರ್ಸ್ ಎಲ್ಲ ಕರೆದು ನಮ್ಗೆ ಹೇಳ್ತಾರೆ. ಹುಡುಗರು ಓದ್ತಾರ ಇಲ್ಲ ಮನೆಯಲ್ಲಿ ಖಾಲಿ ಅದಾರ ಇಲ್ಲ ತಿರ್ಗಕ್ಕೆ ಹೋಗ್ತಾರ ಅಂತ ಎಲ್ಲ ಬಂದು ಎಲ್ಲ ವಿಸಿಟ್ ಮಾಡಿ ಹೋಗ್ತಾರೆ ಸರ್. ಮನೆಯಲ್ಲಿ ಯಾವ ರೀತಿ ಓದಬೇಕಂತ ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದಾರೆ ಸರ್. 5 ಗಂಟೆ ಎದ್ದೇಳಬೇಕು, ಯಾವ ರೀತಿ ಯಾವುದೇ ಸಬ್ಜೆಕ್ಟ್ ಓದಬೇಕು ಎಲ್ಲ ಅವರೇ ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದಾರೆ. ನಮ್ಮ ಕಾಲೇಜು 95% ಜಾಸ್ತಿನೇ ಮಾಡಿದೆ ಸರ್. ಪ್ರತಿ ವರ್ಷ 95 ಮೇಲೇ ಬರ್ತಾಯಿದೆ ಸರ್ ಪರ್ಸೆಂಟೇಜು. ಬ್ಯಾನರಲ್ಲಿ ಎಲ್ಲ ರೀತಿ ಹುಡುಗರು ಬರ್ತಾಯಿದೆ ಸರ್, ಆರ್ಟ್ಸಿಂದ ಕಾಮರ್ಸು, ಸೈನ್ಸ್. ಸರ್ ಪ್ರತಿ ವರ್ಷ 95 ಮೇಲೆ ಸರ್. ನಮ್ಮ ಕಾಲೇಜಲ್ಲಿ ಏನು ವಿದ್ಯಾರ್ಥಿಗಳಿದ್ದಾರೆ ಅವರ ಒಂದು ಪೋಷಕರನ್ನ ಹುಡ್ಕೊಂಡೋಗಿ ನಾವು ಅಲ್ಲಿ ಕಂಡು ಮನವರಿಕೆ ಮಾಡಿ, ನಿಮ್ಮ ಮಗ ಓದ್ತಾ ಇದ್ದಾನೆ ಇಲ್ವಾ, ಯಾವುದರಲ್ಲಿ ವೀಕ್ನೆಸ್ ಇದ್ದಾನೆ, ಯಾವುದು ನೀವೇನು ಮಾಡಬೇಕು, ಈ ಥರ ಮನೆಗೆ ಹೋಗಿ ಸಮಾಲೋಚನೆ ಮಾಡ್ತಕ್ಕಂಥ ಉಪನ್ಯಾಸಕರನ್ನ ಅಂದರೆ ನಾನು ಇದೇ ಕಾಲೇಜಲ್ಲಿ ಕಂಡಿದ್ದು. ಸ್ಪೆಷಲ್ ಅಂತ ಅನ್ನೋದಕ್ಕಿಂತ ಇಲ್ಲಿ ನಮಗೆ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳ ಭವಿಷ್ಯ ಭಾಳ ಇಂಪಾರ್ಟೆಂಟ್ ಆಗಿದೆ ಸರ್. ಪ್ರತಿ ತಂದೆ ತಾಯಿಗಳು ಏನಾದರೂ ಒಂದು ಭರವಸೆ ಮೇಲೆ ನಮ್ಮ ಗೌರ್ಮೆಂಟ್ ಕಾಲೇಜಿಗೆ ಕಳಿಸಿರ್ತಾರೆ. ಈಗ ಎಲ್ಲ ಪೋಷಕರು ಏನಪ್ಪ ಅಂತಂದರೆ ಸರ್ಕಾರಿ ಕಾಲೇಜು ಅಂತಂದರೆ ಮೂಗು ಮುರಿಯೋರೇ ಜಾಸ್ತಿ. ಸೊ ನನ್ನ ಉದ್ದೇಶ ಏನಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜುಗಳು ಸಹಿತ ಯಾವುದಕ್ಕಿಂತ ಕಡಿಮೆ ಇಲ್ಲ ನಾನು ತೋರಿಸ್ಬೇಕನ್ನ ನನ್ನ ಛಲ, ಫಸ್ಟ್ ಪಾಯಿಂಟ್. ಎರಡನೇದೇನಪ್ಪ ಅಂತಂದರೆ ಈಗ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಪ್ರೈವೇಟ್ ಕಾಲೇಜುಗಳು ಏನು ಮಾಡ್ತೇವೆ, ಜಾಣ ಹುಡುಗರನ್ನ ಜಾಣರನ್ನಾಗಿ ಮಾಡ್ತೇವೆ ಹೊರತು ದಡ್ರನ್ನ ತೆಗೆದುಕೊಂಡು ಜಾಣರು ಮಾಡ್ಲಿಕ್ಕಾಗಲ್ಲ. ನಾವೇನು ಮಾಡ್ತಿದ್ದೇವೆ, ದಡ್ರ ಹುಡುಗನ ತೆಗೆದುಕೊಂಡು ಅವರಲ್ಲಿ ಒಳ್ಳೆ ಪರ್ಸೆಂಟೇಜ್ ತಗ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಸೊ ಇದಕ್ಕೆ ಪೋಷಕರ ಸಹಕಾರನೂ ಕೂಡ ಅಷ್ಟೇ ಬೇಕು. ಯಾಕಂದರೆ ನಾವು ಈಗ ಕ್ಲಾಸಲ್ಲಿ ಎಷ್ಟು ವರ್ಕ್ ಮಾಡಿಸ್ತೀವೋ ಅದರಲ್ಲಿ 10% ಆದರೂ ಅಲ್ಲಿ ಪೇರೆಂಟ್ಸ್ ಮಾಡಿಸಿದಪ್ಪ ಅಂದರೆ ರಿಸಲ್ಟು ಕೂಡ ಚೆನ್ನಾಗ್ತದೆ, ಅವ್ರ ಭವಿಷ್ಯನೂ ಕೂಡ ಚೆನ್ನಾಗ್ತದೆ. ಸೊ ಈ ಉದ್ದೇಶ ಇಟ್ಕೊಂಡು ನನ್ನ ಒಂದು ನಾವೆಲ್ಲ ಟೀಮ್ ಏನು ಮಾಡ್ಕೊಂಡ್ವಪ್ಪ ಅಂದರೆ ಮನೆಗೆ ಹೋಗಿ ಭೇಟಿ ಆಗೋದ್ರಿಂದ ಪೋಷಕರ ಮನ ಒಲಿಸ್ಬೋದು ಫಸ್ಟ್ನೇದು. ಎರಡನೇದು ಪೋಷಕರಲ್ಲಿ ಅರಿವನ್ನು ಮೂಡಿಸ್ಬೋದು, ಅವರ ಭವಿಷ್ಯದ ಬಗ್ಗೆ ಅರಿವು ಮೂಡಿಸ್ಬೋದು. ಫಲಿತಾಂಶ ಹೆಚ್ಚಳ ಆಗಲಿಕ್ಕೆ ನಾವೇನೇನು ಪ್ಲಾನಿಂಗ್ ಮಾಡಿರ್ತೀವೋ ಅದನ್ನಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಅಂತ ಅವ್ರಿಗೆ ಗೈಡ್ಲೈನ್ಸ್ ಮಾಡ್ಬೋದು ಸರ್. ಈ 3 ಕಾರಣಗಳು ಇಟ್ಕೊಂಡು ನಾವು ಮನೆ ಭೇಟಿಯನ್ನು ಮಾಡಿದ್ವಿ ಸರ್. ಪ್ರೋತ್ಸಾಹ ನಾವು ಬೇರೆ ಭಾಗಗಳಿಗೆ ಹೋಲಿಕೆ ಮಾಡ್ಕೊಂಡು, ಆ್ಯಕ್ಚುಲಿ ನಾನು ಮೂಲತಃ ಕೊಟ್ಟೂರು ಸರ್, ನಾನು ಕೊಟ್ಟೂರಿನ ಭಾಗಕ್ಕೆ ಹೋಲಿಕೆ ಮಾಡಿದಾಗ ಸಂಡೂರು ಭಾಗದಲ್ಲಿ ಪೇರೆಂಟ್ಸಿಗೂ ಶಿಕ್ಷಣದ ಅರಿವು ಕಡಿಮೆ ಇದೆ, ಮಕ್ಕಳಿಗೂ ಕೂಡ ಶಿಕ್ಷಣದ ಬಗ್ಗೆ ಒಲವು ಕಡಿಮೆ ಇದೆ. ಇದು ನಾನು ಕಂಡುಕೊಂಡಿರ್ತಕ್ಕಂಥ ವ್ಯತ್ಯಾಸ. ಇನ್ನೆರಡನೇದೇನಪ್ಪ ಅಂತಂದರೆ ಪೋಷಕರಿಗೆ ಯಾಕೆ ಈ ಕಾಲೇಜುಗಳ ಬಗ್ಗೆ ಗಮನ ಇಲ್ಲಪ್ಪ ಅಂತಂದರೆ ಅವರು ಈ ಕಡೆ ಸಂಡೂರು ಬಂದು ವಿಚಾರ ಮಾಡಿರಲಿಕ್ಕಿಲ್ಲ ಒಂದು.
ಅದಾದ್ಮೇಲೆ ನಾವು ಕಾಲಕ್ಕೆ ಪಾಂಪ್ಲೆಟ್ಸ್ ಹಾಕ್ಸ್ತಿದ್ವಿ ಸರ್. ಈಗ ಹೊಸ ಪ್ರಿನ್ಸಿಪಲ್ಗಳು ಬಂದಾಗಿಂದ ಲಾಸ್ಟ್ 3-4 ಇಯರ್ಸಿಂದ ಸಹಿತ ಪಾಂಪ್ಲೆಟ್ಸ್ ಹಾಕ್ಸ್ತಿದ್ದೀವಿ, ಬ್ಯಾನರ್ ಹಾಕ್ಸ್ತಿದ್ದೀವಿ, ಫಲಿತಾಂಶದ ಬಗ್ಗೆ ನಾವು ಪ್ರಚಾರ ಕೂಡ ಮಾಡ್ತಾ ಇದ್ದೇವೆ. ಸೊ ಪೋಷಕರು ಅದನ್ನು ಗಮನಿಸಿರ್ಲಿಕ್ಕಿಲ್ಲ ಒಂದು. ಆಮೇಲೆ ನಮ್ಮಲ್ಲಿ ಇನ್ನು ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಆ ಮಕ್ಕಳು ಸಹಿತ ಅವ್ರ ಮನೆಗಳಿಗೆ ಹೋಗಿ ಹೇಳ್ದೇ ಇರಬಹುದು. ಸೊ ಮುಂದಿನ ದಿನಗಳಲ್ಲಿ ನಾವು ಸಹಿತ ಈ ಒಂದು ಕಾರ್ಯಕ್ರಮದ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತೇವೆ. ಇನ್ನೂ ಪ್ರಚಾರ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೊಳ್ತೀವಿ ಸರ್. ಯಾವ ರೀತಿ ಫಲಿತಾಂಶವನ್ನು ಈ ವರ್ಷದಲ್ಲಿ ನಿರೀಕ್ಷೆ ಮಾಡ್ತಾರೆ? ಫಲಿತಾಂಶ ಈಗ ಎಲ್ಲ ವಿಷಯಗಳನ್ನು ಅವಲೋಕನ ಮಾಡಿದಾಗ, ಈಗ ಪೂರ್ವಸಿದ್ಧತಾ 1 ಮತ್ತು ಪೂರ್ವಸಿದ್ಧತಾ 2 ಪರೀಕ್ಷೆನ ರಿಸಲ್ಟನ್ನು ಅನಾಲಿಸಿಸ್ ಮಾಡಿದಾಗ ಉತ್ತಮ ಫಲಿತಾಂಶನ ಮಕ್ಕಳು ಪಡಿತಾ ಇದ್ದಾರೆ. 100% ಅಂತ ಹೇಳಲಿಕ್ಕಾಗಲಿ ಅಂತಂದ್ರು 80 to 90% ಫಲಿತಾಂಶ ಕೊಡುವಲ್ಲಿ ನಾವು ಸಫಲ ಆಗ್ತೇವೆ, ಅಷ್ಟು ಮಾತ್ರ ಹೇಳ್ಬೋದು. ಪ್ರಾಂಶುಪಾಲರು ಬರೀ ಕೇವಲ ಅವರು ಈ ಚೇರ್ ಮೇಲೆ ಕುತ್ಕೊಂಡು ಮಾತ್ರ ತಮ್ಮ ಆಡಳಿತ ನಡೆಸಲ್ಲ ಸರ್. ನಮ್ಮ ವಿಶೇಷವಾಗಿ ಅದರಲ್ಲೂ ನಮ್ಮ ಪ್ರಾಂಶುಪಾಲರು ಹೇಗೆ ಅಂತಂದು ಹೇಳಿದರೆ ಎಲ್ಲರನ್ನೂ ಗಮನಿಸ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ಹಲವಾರು ಅವಕಾಶಗಳನ್ನು ನಮಗೆ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡ್ತಾರೆ ಏನಿಲ್ಲ, ಅವ್ರು ಇಲ್ಲೇ ಕೂತ್ಕೊಂಡ್ರು ಕೂಡ ಎಲ್ಲ ಕಡೆ ಗಮನ ಹರಿಸ್ತಾರೆ. ಅದಾದಮೇಲೆ ಅಷ್ಟಕ್ಕೆ ಸೀಮಿತವಾಗಿರದೆ ಅವರು ಎಲ್ಲ ತರಗತಿಗಳಿಗೆ ಹೋಗಿ ವಿಸಿಟ್ ಮಾಡ್ತಾರೆ, ವಿದ್ಯಾರ್ಥಿಗಳನ್ನು ಗಮನಿಸ್ತಾರೆ. ಇವತ್ತು ಯಾವ ತರಗತಿ ನಡೀತು, ಆಯಾ ಅವರು ಸಬ್ಜೆಕ್ಟ್ ಮಾತ್ರನೇ ಅಲ್ಲದೆ ಬೇರೆ ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ GK ಆಗಿರ್ಬೋದು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡಿತಾರೆ. ಅದ್ರ ಮೇಲೆ ಅವ್ರು ಜಡ್ಜ್ ಮಾಡ್ತಾರೆ ಇಂಥವರ ಒಂದು ಪಾಠ ಈ ರೀತಿಯಾಗಿದೆ ಅಂತ ಸರ್. ಈಗ ಇದು ಜವಾಬ್ದಾರಿ ಅಂತ ಬಂದಾಗ ಇದು ಕೇವಲ ಉಪನ್ಯಾಸಕರ ಜವಾಬ್ದಾರಿ, ಶಾಲೆ ಅಥವಾ ಕಾಲೇಜು ಜವಾಬ್ದಾರಿ ಆಗಲಾರ್ದೆ ಅಲ್ಲಿ ಪಾಲಕರ ಜವಾಬ್ದಾರಿನೂ ಇರ್ತದೆ. ಈಗ ಮಕ್ಕಳು ಮನೆಯಲ್ಲಿದ್ದಾಗ ಮಕ್ಕಳು ಹೇಗಿರ್ತಾರೋ ಏನೋ, ಕಾಲೇಜಿಗೆ ಬಂದಮೇಲೆ ನಾವು ಅವ್ರನ್ನ ತಿದ್ದುತ್ತೀವಿ. ಈಗ ಅವ್ರಿಗೆ ಬ್ಯಾಡ್ ಬಿಹೇವಿಯರ್ ಅಂತ ವರ್ತನೆಯಲ್ಲಿ ಬದಲಾವಣೆ ಕಂಡಾಗ ನಾವು ಪ್ರತಿ ಕ್ಷಣವೂ ಏನು ಮಾಡ್ತೀವಿ, ಪಾಲಕರಿಗೆ ಕಾಲ್ ಮಾಡ್ತೀವಿ, ನಿಮ್ಮ ಮಕ್ಕಳಲ್ಲಿ ಇಂಥ ಬಿಹೇವಿಯರ್ ಚೇಂಜ್ ಆಗಿದೆ ರೀ, ಅದನ್ನು ಚೇಂಜ್ ಮಾಡಿಸ್ರಿ ಅಂತ ಹೇಳ್ತೀವಿ. ಅದರಷ್ಟೇ ಜವಾಬ್ದಾರಿ ಪಾಲಕರಿಗೂ ಇರ್ತದೆ. ಇವಾಗಿನ ಮಟ್ಟದಲ್ಲಿ ಇವಾಗ ನಾವು ಓದಬೇಕಂದ್ರೆ ನಾವು ಎಲ್ಲ ಬಸ್ಸಲ್ಲೆಲ್ಲ ಅಡ್ಡಾಡ್ಬೇಕಂದ್ರೆ ನಾವೆಲ್ಲ ಸೀಟ್ ಬಿಟ್ಕೊಟ್ಟಿವಿ ಸರ್. ಆ ಸಂಸ್ಕೃತಿ ನಮ್ಗೆ ಎಲ್ಲಿಂದ ಬಂದೈತಿ? ಮನೆಯೇ ಮೊದಲೇ ಪಾಠಶಾಲೆ. ಫಸ್ಟ್ ಮನೆಯಿಂದ ಅದು ಸ್ಟಾರ್ಟ್ ಆಗಬೇಕು, ನೆಕ್ಸ್ಟ್ ಅದು ಗುರುವಿನ ಸ್ಥಾನಕ್ಕೆ ಬರುತ್ತೆ. ಸ್ವಲ್ಪ ನೈತಿಕ ನಿಯಮಗಳನ್ನು ಹೇಳ್ಕೊಡ್ಬೇಕಾಗತ್ತೆ. ಆ ನೈತಿಕ ನಿಯಮಗಳನ್ನು ನಾವು ಕ್ಲಾಸಲ್ಲಿ ಈಗ ನಮ್ಮಲ್ಲಿ ಒಂದು 6 hours ಇರ್ತಾರೆ ಅಂದರೆ ನಾವು ಹೇಳಿದಕ್ಕಿಂತ ಪೋಷಕರು ಹೆಚ್ಚಾಗಿ ನೈತಿಕ ನಿಯಮಗಳು, ಲೋಕರೂಢಿಗಳು ಇನ್ನೂ ಕೂಡ ಅವುಗಳನ್ನು ನಾವು ಸ್ವಲ್ಪ ಫಾಲೋ ಅಪ್ ಮಾಡಿದರೆ ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾದರೆ ನೀವು ಮಕ್ಕಳಿಗೆ ಏನು ಎಷ್ಟು ಗಂಟೆಗೆ ಹೇಳ್ಬೇಕು, ಎಷ್ಟು ಗಂಟೆ ಅಭ್ಯಾಸ ಮಾಡಬೇಕು, ಈ ಥರ ಒಂದಿಷ್ಟು ವೈಯಕ್ತಿಕ ಕೇರ್ ತೊಗೊಂಡು ಮಾಡ್ತಕ್ಕಂಥ ವಿಷಯಗಳು ಏನಿದ್ದಾವೆ? 5 ಗಂಟೆಗೆ ಎದ್ದು ಅವ್ರಿಗೆ ಏನು ಅಂತಂದರೆ ಟೈಮ್ ಟೇಬಲ್ ಎಲ್ಲ ಹಾಕ್ಕೊಟ್ಟಿದ್ದೀವಿ ಸರ್. ಸಬ್ಜೆಕ್ಟ್ ವೈಸು 1.5 ತಾಸಿಗೆ ಒಂದು ಸಬ್ಜೆಕ್ಟನ್ನು ಓದ್ರಿ, ಅದನ್ನು ಮನನವನ್ನು ಮಾಡಿಕೊಂಡು ಪುನಃ ಆ ವಿಷಯವನ್ನು ಏನು ಮಾಡಬೇಕು ಅಂತಂದರೆ ನೋಡದೆ ಬರೆದು ತೆಗಿಬೇಕು. ಅಂದರೆ ನಾನು ಅದರಲ್ಲಿ ಎಷ್ಟು ತಪ್ಪುಗಳನ್ನು ಮಾಡಿದ್ದೇನೆ, ಆ ತಪ್ಪುಗಳನ್ನು ಮತ್ತೆ ಮರಳಿ ಓದಿ ಅದನ್ನು ಮತ್ತೆ ಬರೆದಾಗ ಆ ವಿದ್ಯಾರ್ಥಿ ಏನು ಮಾಡ್ತಾರೆ ಅಂತಂದರೆ ಸರಿಯಾಗಿ ಕಲೀಲಿಕ್ಕೆ ಅವಕಾಶ ಸಿಗುತ್ತೆ ಸರ್. ಪರ್ಸ್ನಲಿ ನಂದು ವೈಯಕ್ತಿಕ ಅಂತ ಬಂದಾಗ ಸರ್, ನಾನು ಫಸ್ಟ್ ಆಫ್ ಆಲ್ ನಾನು ಫೀಲ್ ಮಾಡೋದು ಇವರೆಲ್ಲ ನನ್ನ ಮಕ್ಕಳು ಅಂತ. ಅಂದರೆ ಇಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ನಾವೆಲ್ಲ ಉಪನ್ಯಾಸಕರು ಹೇಳೋದು ನಮ್ಮ ಮಕ್ಕಳು. ಅಂದರೆ ಇಲ್ಲಿ ನಮ್ಮ ಒಂದು ಹೆಂಗಿದ್ದೀವಿ ಅಂದರೆ ನಾವು ಆರ್ಟ್ಸ್ ಬೇರೆ, ಕಾಮರ್ಸ್ ಬೇರೆ, ಸೈನ್ಸ್ ಬೇರೆ ಅಂತ ಯಾವತ್ತೂ ನಮ್ಮ ಆಲೋಚನೆಗಳಿಲ್ಲ ಸರ್. ಯಾವುದೇ ಮಗು ಬಂದರೂ ಸಹ ಅದು ಆರ್ಟ್ಸೇ ಸೆಕ್ಷನ್ ಇರಲಿ, ಸೈನ್ಸ್ ಸೆಕ್ಷನ್ ಇರಲಿ, ನಾನು ಮಾತ್ರ ಕಾಮರ್ಸ್ ಸೆಕ್ಷನ್ನೇ ಇದ್ದೀನಿ ಸರ್. ಆದರೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಅಂತ ಭಾವನೆ ಇದೆ ಸರ್ ನಮ್ಮಲ್ಲಿ. ಆಮೇಲೆ ನಮ್ಮ ಪ್ರಾಂಶುಪಾಲರು ಅಂತ ಬಂದಾಗ ಪ್ರತಿಯೊಂದು ಹಂತದಲ್ಲಿ ಸರ್ ನಾವೇನೇ ಒಂದು ಈ ರೀತಿ ಸರ್ ನಾವು ಈ ರೀತಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ನಾವು ಈ ರೀತಿ ಎಕ್ಸಾಮ್ ನಡೆಸ್ಬೇಕು ಅಂದ್ಕೊಂಡಿದ್ದೀವಿ, ಈ ರೀತಿ ನಾವು ಕ್ಲಾಸಸ್ ಮಾಡ್ತೀವಿ, ಪ್ರತಿಯೊಂದರಲ್ಲೂ ಅವರು ನಾವು ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂದರೆ ನಮ್ಮ ಪ್ರಾಂಶುಪಾಲರು ಯಾವುದೇ ಮೀಟಿಂಗ್ ತೊಗೊಂಡ್ರು ಸರ್ ನಮಗೆ ಫಸ್ಟ್ ಹೇಳೋದು ಅಷ್ಟು, ಇಲ್ಲಿ ಬರುವಂಥ ಮಕ್ಕಳು ನಮ್ಮ ಮಕ್ಕಳು, ಬರುವಂತಹ ಮಕ್ಕಳಿಗೆ ನಾವು ಏನೆಲ್ಲ ಆಗುತ್ತೆ ನಮ್ಮಲ್ಲಿ ಫೆಸಿಲಿಟಿ ಕೊಡೋಣ ಅಂತ ಸರ್. ಹಿಂದಿನ ಪ್ರಾಂಶುಪಾಲರಿಗೆಲ್ಲ ಹೇಳಬೇಕಂದ್ರೆ ಎಷ್ಟೋ ಮಕ್ಕಳಿಗೆ ನಾವೇ ಫೀಸನ್ನು ಕಟ್ಟಿದ್ದೀವಿ ಸರ್. ಯಾಕಂದರೆ ಅಂಥ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿಗೆ ಬರುವಂಥ ಮಕ್ಕಳಲ್ಲಿ ಕಾಲಿಗೆ ಹಾಕುವಂಥ ಸ್ಲಿಪ್ಪರ್ಸ್ ಇಲ್ಲ ಸರ್ ಕೆಲವೊಂದು. ಆಮೇಲೆ ನಮ್ಮಲ್ಲಿ ಏನಿದೆ ಅಂದರೆ ಸರ್, ಫಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ಟ್ರೈನಿಂಗ್ ಕೊಟ್ಟಾಗ ಹೇಳೋದು ಅದೇ ಸರ್, ನಾವು ಒಂದು ಮಕ್ಕಳಿಗೆ ಪನಿಷ್ಮೆಂಟ್ ಮಾಡಬೇಕಂದ್ರೆ ನಾವು ಅವರ ಬ್ಯಾಕ್ಗ್ರೌಂಡನ್ನು ತಿಳ್ಕೊಬೇಕು ಸರ್. ಏನಿದೆ ಅವರಲ್ಲಿ ಪ್ರಾಬ್ಲಮ್ ಏನಿದೆ, ಆ ಮಗು ಕಾಲೇಜಿಗೆ ಬರ್ತಾ ಇಲ್ಲ ಅಂದರೆ ಅವನ್ನ ಪ್ರತಿಯೊಂದು ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಯಾರು ಇರ್ರೆಗ್ಯುಲರ್ ಇದ್ದಾರೋ ಅವರಿಗೆಲ್ಲ ನಾವು ಕೌನ್ಸಿಲಿಂಗ್ ಮಾಡಿದಾಗ ಅವ್ರಿಗೆ ಒಂದೊತ್ತು ಊಟ ಮಾಡಬೇಕಂದ್ರೆ ಅವರು ದುಡಿಯೋಕ್ಕೆ ಹೋಗಲಿಲ್ಲ ಅಂದರೆ ನಡೆಯಲ್ಲ ಸರ್. ಈ ಒಂದು ಪ್ರಾಬ್ಲಮಿಂದ ನಾವು ಕೆಲವೊಂದು ಟೈಮಲ್ಲಿ ಸರ್ ವಿದ್ಯಾರ್ಥಿಗಳು ರೆಗ್ಯುಲರಿಟಿ ಇಲ್ಲದಕ್ಕೋಸ್ಕರ ಕೆಲವೊಂದು ಗೌರ್ಮೆಂಟ್ ಕಾಲೇಜ್ಗಳು ರಿಸಲ್ಟ್ ಕಡಿಮೆ ಕೊಡ್ತಾ ಇದೆ ಸರ್. ಆದರೆ ಅಲ್ಲಿರುವಂಥ ಟೀಚಿಂಗ್ ಇಲ್ಲ, ಫೆಸಿಲಿಟೀಸ್ ಇಲ್ಲ ಅಂತ ರಿಸಲ್ಟ್ ಡೌನ್ ಬರಲ್ಲ ಸರ್. ಅದೇ ಇಲ್ಲಿ ಆ ಒಂದು ಕೊರತೆ ಇಲ್ಲ ಸರ್. ಹೋಗಿದ್ರೆ ನಾವು ಹೋಗಿ ಹೇಳ್ಕೊಂಡು ಬರ್ತಾ ಇದ್ದೀವಿ ಸರ್. ಯಾಕಂದರೆ 2 months ಇದೆ ಎಕ್ಸಾಮ್, 3 months ಇದೆ ಅಂದರೆ ಅವ್ರು ಪಾಸ್ ಔಟ್ ಆದರೆ ಜೀವನ ರೂಪಿಸ್ಕೋತಾರೆ, ಡಿಗ್ರಿಗೆ ಹೋಗಿ ಏನಾದರೂ ಒಂದು ಮಾಡ್ತಾರೆ ಅಂತ. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ನಾವು ಅವ್ರ ಜೊತೆ ಇದ್ದೀವಿ, ಅವ್ರ ಜೊತೆ ಇದ್ದೇ ಇರ್ತೀವಿ ಸರ್.
ಇದು ನಮ್ಮದು ಎಲ್ಲ ಪೋಷಕರಿಗೆ ನಮ್ಮಿಂದ ಒಂದು ಭರವಸೆ ಕೊಡ್ತೀವಿ ಸರ್. ನಮ್ಮ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗೆ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ನಾವು ಏರಿಸ್ತೀವಿ ಅನ್ನುವಂಥ ಭರವಸೆ ಸರ್. ಕಳೆದ ಬಾರಿ ಫಲಿತಾಂಶವನ್ನು ದ್ವಿತೀಯ PUC ಫಲಿತಾಂಶವನ್ನು ನಾವು ಅವಲೋಕಿಸಿದಾಗ ಬಳ್ಳಾರಿ ಮತ್ತು ವಿಜಯನಗರ ಅಖಂಡ ಬಳ್ಳಾರಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಎಷ್ಟಿದಾವೋ ಅವುಗಳಲ್ಲಿ ಅತಿ ಹೆಚ್ಚು ರಿಸಲ್ಟ್ ಬಂದಿರತಕ್ಕಂಥ ಅತಿ ಹೆಚ್ಚಿನ ಉನ್ನತ ಫಲಿತಾಂಶ ಬಂದಿರತಕ್ಕಂಥದ್ದು ನಮ್ಮ ಕಾಲೇಜೇ, ನನ್ನ ಅವಧಿಯಲ್ಲಿಯೇ ನಾನು ಪ್ರಾಂಶುಪಾಲರಾಗಿದ್ದಾಗ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್. ಅದು ನನಗೆ ಭಾಳ ತೃಪ್ತಿ ಕೊಟ್ಟಿದೆ. ನನಗೆ ಈಗಲೂ ಕೂಡ ಮುಂದೆಯೂ ಕೂಡ ಈಗಿರ್ತಕ್ಕಂಥ ಹಾಲಿ ಪ್ರಾಂಶುಪಾಲರ ಒಂದು ನೇತೃತ್ವದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು ಮಾಡಿದ್ದೀವಿ. ಇಂದಿನ ಒಂದು ಫಲಿತಾಂಶಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ನಾವೆಲ್ಲರೂ ಕೊಡಬೇಕು ಅಂತೇಳಿ ಎಲ್ಲ ಉಪನ್ಯಾಸಕರು ಪಣ ತೊಟ್ಟಿದ್ದೀವಿ ಕೂಡ. ಹಾಗಾಗಿ ಖಂಡಿತ ಇಂದಿನ ಫಲಿತಾಂಶಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಹೋಗುತ್ತೆ ಅನ್ನೋ ಭರವಸೆ ಕೂಡ ನಮಗಿದೆ. ಹೇಳಿ ಸರ್, ನಮ್ಮ ವೀಕ್ಷಕರಿಗೆ ಭಾಳಷ್ಟು ತಂದೆ ತಾಯಿಗಳು ಇದ್ದಾರೆ. ಇವತ್ತು ಮಕ್ಕಳೆಲ್ಲ ಪರೀಕ್ಷೆಗಳು ಬರೆಯುವಂಥ ಸಂದರ್ಭ, ಏನು ಮೆಸೇಜ್ ಕೊಡ್ತೀರಾ ಮಕ್ಕಳಿಗೆ? ಯಾವ ರೀತಿ ಕೆಲವೊಂದು ತಂದೆ ತಾಯಿಗಳೇ TV ಇಟ್ಕೊಂಡು ನೋಡ್ತಾರೆ, ಮೊಬೈಲ್ ಯೂಸ್ ಮಾಡ್ತಾರೆ ಮಕ್ಕಳಿಗೆ ಅಂತೆಲ್ಲ ಕೆಲವರು ಹೇಳ್ತಾರೆ. ತಮ್ಮ ಕಾಲೇಜ್ ಮಕ್ಕಳು ಅಂತಲ್ಲ, ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ತಂದೆ ತಾಯಿಗಳಿಗೆ ಏನು ಮೆಸೇಜ್ ಕೊಡ್ತೀರಾ? ಎಲ್ಲ ಆತ್ಮೀಯ ಪೋಷಕರಲ್ಲಿ ನನ್ನ ವಿನಂತಿ ಏನಂದರೆ, ಕಳೆದ ರಿಸಲ್ಟನ್ನು ನಾವು ಗಣನೆ ತೆಗೆದುಕೊಂಡಪ್ಪ ಅಂದರೆ ನಿಮಗೆ ಆಗಲೇ ತಿಳಿಸಿದ ರೀತಿಯಲ್ಲಿ ಅಖಂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿಯೇ ನಮ್ಮ ಕಾಲೇಜು ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಈ ದೃಷ್ಟಿಯಿಂದ ನಮ್ಮಲ್ಲಿ ಯಾವುದೇ ಉಪನ್ಯಾಸಕರು ಯಾವುದರಲ್ಲೂ ಕೂಡ ಕೊರತೆ ಇಲ್ಲ. ವಿದ್ಯಾರ್ಥಿಗಳ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀವೆಲ್ಲ ಗಮನಿಸಿದಿರಿ. ಹಾಗಾಗಿ ಈ ಒಂದು ಅಂಶವನ್ನು ಗಣನೆಗೆ ಇಟ್ಕೊಂಡ್ರೆ ನಮ್ಮ ಕಾಲೇಜಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ನಮ್ಮಲ್ಲಿವೆ. ನೀವು ಉತ್ತಮ ಫಲಿತಾಂಶಕ್ಕಾಗಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಹೆಚ್ಚು ನಿಮ್ಮ ಮಕ್ಕಳನ್ನು ದಾಖಲಾತಿಯನ್ನು ಮಾಡಿಸ್ರಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಎಸ್, ಕೇಳಿದ್ರಲ್ಲ ಸ್ನೇಹಿತರೆ, ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು APMC ಮಾರ್ಕೆಟ್ ಹತ್ರ ಸಂಡೂರು ಪಟ್ಟಣದಲ್ಲಿ ಬರ್ತಕ್ಕಂಥ ಈ ಕಾಲೇಜು. ನಮ್ಮ ಜೊತೆ ಪ್ರಾಂಶುಪಾಲರು ಕೂಡ ಇದ್ದಾರೆ, ಸಿದ್ದೇಶ್ ಸರ್ ಅವರು. ನಾನು ಹೀಗಿರಲಿಕ್ಕೆ ಕಾರಣ ಅಂತಂದರೆ, ನಾನೊಂದು ಮಧ್ಯಮ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು. ಒಂದು ಪಟ್ಟಣದ ಪಕ್ಕದ ಹಳ್ಳಿಯಲ್ಲಿರ್ತಕ್ಕಂಥವನು. ದಿನನಿತ್ಯ ಸಾಕಷ್ಟು ಮಂದಿ ಕೂಲಿ ಕಾರ್ಮಿಕರನ್ನು ನೋಡಿರ್ತಕ್ಕಂಥವನು, ರೈತ ಕಾರ್ಮಿಕರನ್ನು ನೋಡಿರ್ತಕ್ಕಂಥವನು. ಬಡತನದ ಅನುಭವ ನನಗೆ ಆಗಿಲ್ಲದಿದ್ದರೂ ಕೂಡ, ಯಾಕಂದರೆ ನಾನು ಮಧ್ಯಮ ವರ್ಗದ ಕುಟುಂಬ, ಅಷ್ಟೇನು ಬಡತನ ಇರಲಿಲ್ಲ. ಆದಾಗ್ಯೂ ಕೂಡ ನಾನು ನೆರೆಹೊರೆಯವ್ರನ್ನ ನೋಡಿದ ಮೇಲೆ ನನಗೆ ಯಾಕೋ ಸ್ವಲ್ಪ ಏನಾದರೂ ಜೀವನದಲ್ಲಿ ಮೇಲೆ ಬರ್ಬೇಕಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ನನಗೆ ಮನದಟ್ಟಾಯಿತು. ಹಾಗಾಗಿ ಓದಿಗೆ ಹೆಚ್ಚು ಪರಿಶ್ರಮ ಆಗ್ತಾ ಬಂದೆ. ನಾನು ಮೊದಲಿಂದನೂ ಏನು ಭಾಳ ಬುದ್ಧಿವಂತ ವಿದ್ಯಾರ್ಥಿ ಏನಲ್ಲ, ನಾನು ಸರಾಸರಿ ಇರತಕ್ಕಂಥ ವಿದ್ಯಾರ್ಥಿನೇ. ನಾನು ಗೊತ್ತಿರಲಿ, ನಾನು SSLC ಫೇಲ್ ಆಗಿದ್ದೆ ಕೂಡ. ನಾನು ಫೇಲ್ ಆದಂಥ ವಿದ್ಯಾರ್ಥಿಗೆ ನಮ್ಮಪ್ಪ ಸೈನ್ಸ್ ಕೊಡಿಸಿದ್ರು. ಸೈನ್ಸ್ ಫಸ್ಟ್ PUC ಓದಿ ಮತ್ತೆ ಆರ್ಟ್ಸಿಗೆ ಬಂದು, ಆಮೇಲೆ ಮಾಸ್ಟರ್ ಡಿಗ್ರಿ ಹೋದಾಗ ನಾನು ಇಂಗ್ಲೀಷ್ MA ತೊಗೊಂಡು ಅದಕ್ಕೂ 4 ತಿಂಗಳು ಕ್ಲಾಸ್ ಹೋಗಿ ಮತ್ತೆ ಪೊಲಿಟಿಕಲ್ ಸೈನ್ಸಿಗೆ ಬಂದು, ಮತ್ತೆ ಈ ಉದ್ಯೋಗಕ್ಕೆ ಸೇರಿದ ಮೇಲೆ ಮತ್ತೆ ಈಗ ಚಂದ್ರಪ್ಪ ಸರ್ ಹೇಳಿದ್ರು ಪೊಲೀಸ್ ಹುದ್ದೆಗೆ ಹೋಗಿದ್ರು ಅಂತ. ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವನು. ಆ ವೃತ್ತಿಯನ್ನು ಬಿಟ್ಟು ಮತ್ತೆ ಉಪನ್ಯಾಸಕ ವೃತ್ತಿಯನ್ನು 1996ರಿಂದ 2025ರವರೆಗೆ ಈ ಕ್ರಮಾನುಗತದಲ್ಲಿ ಹೇಳೋದಾದರೆ ಕಂಪ್ನಿಯಲ್ಲಿ ಫಸ್ಟು ನನ್ನ ಅಪಾಯಿಂಟ್ಮೆಂಟ್ ಆಯಿತು. ಅದಾದಮೇಲೆ ಕೋವಳಿಗೆ ಬಂದೆ. ಕೋವಳಿಯಿಂದ ಸಂಡೂರಲ್ಲಿ ಗರ್ಲ್ಸ್ ಕಾಲೇಜಿಗೆ ಬಂದೆ. ಗರ್ಲ್ಸ್ ಕಾಲೇಜಿಂದ ನನ್ನ ಸ್ವಂತ ಊರು ಕೊಟ್ಟೂರಿಗೆ ಹೋದೆ. ಕೊಟ್ಟೂರಿನಲ್ಲಿದ್ದಾಗ ನನಗೆ ಈ ಪ್ರಾಚಾರ್ಯ ಹುದ್ದೆ ಒಂದು ಬಡ್ತಿ ಬಂತು. ಬಡ್ತಿ ಬಂದ ಮೇಲೆ ನಾನು ಇದೇ ಕಾಲೇಜನ್ನು ಆಯ್ಕೆ ಮಾಡಿಕೊಂಡೆ. ಯಾಕಂದರೆ ನಾನು ಉಪನ್ಯಾಸಕನಾಗಿದ್ದಾಗ ಈ ಮುಂಚೆನೇ ಈ ಕಾಲೇಜು ನನಗೆ ತುಂಬ ಪರಿಚಯ ಇತ್ತು. ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿನೂ ನನಗೆ ಪರಿಚಯ ಆಗಿದ್ದರು. ಯಾಕಂದರೆ ನಾನು ಇಲ್ಲಿ ಉಪನ್ಯಾಸಕನಾಗಿ ಸುಮಾರು 2 ವರ್ಷ ನಿಯೋಜನೆ ಮೇಲೆ ಕೆಲಸ ಮಾಡಿದ್ದೀನಿ. ಹಾಗಾಗಿ ಈ ಕಾಲೇಜಿನ ಪ್ರತಿಯೊಬ್ಬ ಲೆಕ್ಚರರ್ ಹೇಗೆ ಕೆಲಸ ಮಾಡ್ತಾರೆ ಏನು ಆ ವಿಶ್ವಾಸ ಇಟ್ಕೊಂಡು ಈ ಕಾಲೇಜನ್ನು ಆಯ್ಕೆ ಮಾಡಿಕೊಂಡೆ. ನಿಜವಾಗ್ಲೂ ನನಗೆ ಬಹಳಷ್ಟು ನೆಮ್ಮದಿ ಇದೆ. ಒಳ್ಳೆ ನುರಿತ ಉಪನ್ಯಾಸಕರಿದ್ದಾರೆ. ಈಗಾಗಲೇ ಒಬ್ಬ ಮೇಡಮ್ ಹೇಳಿದ್ರು ನಿಮಗೆ, ಇವರು ಬರೀ ವಿದ್ಯಾರ್ಥಿಗಳಲ್ಲ, ನಮ್ಮ ಮಕ್ಕಳ ಹಾಗೆ ನೋಡ್ಕೊಳ್ತೀವಂತ. ಇದು ಅಕ್ಷರಃ ಸತ್ಯ. ವಿದ್ಯಾರ್ಥಿಗಳಿಗೆ ಪ್ರತಿಭೆ ಇತ್ತು, ಜಾಣತನ ಇತ್ತು, ಅವರ ಹತ್ರ ಏನಾದರೂ ಒಂದು ವಿಶೇಷತೆ ಇತ್ತು ಅಂತಂದರೆ ಉಪನ್ಯಾಸಕರು ಬೇಕಾಗಿಲ್ಲ, ಹಡೆದವರು ಬೇಕಾಗಿಲ್ಲ. ಬೇಕಾದಷ್ಟು ಇವತ್ತು ನಿಮ್ಮಂಥ ಮೀಡಿಯಾಸ್ ಮೂಲಕ ವಿದ್ಯಾರ್ಥಿ ಗೊತ್ತಾತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಸ್ಪಾನ್ಸರ್ಸ್ ಆ ವಿದ್ಯಾರ್ಥಿಯ ದಿಕ್ಕನ್ನೇ ಬದಲಿಸ್ಬಿಡ್ತಾರೆ. ಅಂಥ ಕಾಲ ಇದು. ಹಾಗಾಗಿ
ಯಾರು ಮನಸ್ಸು ಮಾಡಿ ತಮ್ಮ ಬದುಕನ್ನು ಕಟ್ಕೊಳ್ತಾರೋ, ಉತ್ತಮವಾಗಿ ಈ ಫಲಿತಾಂಶ ಪಡ್ಕೊಳ್ತಾರೋ, ಸೊ ಅವರು ಆ ನಿಟ್ಟಿನಲ್ಲಿ ಸಾಧನೆ ಮಾಡ್ತಾರೆ. ಎಷ್ಟೋ ಮಂದಿ ಇವತ್ತು ಹಾಸ್ಟೆಲ್ನಲ್ಲಿದ್ದು ಏನು ಇಲ್ಲದಂಥ ಊರಲ್ಲಿ, ಕರೆಂಟ್ ಇಲ್ಲದಂಥ ಊರಲ್ಲಿ ನೀವು ಕೇಳಿರ್ಬೋದು. ವಿಶ್ವೇಶ್ವರಯ್ಯ ಇರ್ಬೋದು, ನರಸಿಂಹಯ್ಯ ಅಂತವ್ರು ಇರ್ಬೋದು, ನಮಗೆ ಒಬ್ಬರು ವೈಸ್ ಚಾನ್ಸಲರ್ ರುದ್ರಯ್ಯ ಅಂತ ಇದ್ದರು. ಸೊ ಅವ್ರಿಗೆ ಯಾವುದು ಬ್ಯಾಕಪ್ ಇರಲಿಲ್ಲ. ಅಬ್ದುಲ್ ಕಲಾಂ, ನಾವು ಸಾಕಷ್ಟು ಉದಾಹರಣೆ ಕೊಡ್ಬೋದು. ಅಬ್ದುಲ್ ಕಲಾಂ ಪೇಪರ್ ಮಾರ್ತಿದ್ರು ಅಂತ, ಆ ರೀತಿ ಹೋದ್ರು ಅಂತ. ಸೊ ಆ ರೀತಿ ಆಗೋದು ಬೇಡ. ಅಟ್ಲೀಸ್ಟ್ ಇನ್ನೊಬ್ಬರಿಗೆ ಹೊರೆ ಆಗೋದಂಥ ಸ್ವಾವಲಂಬಿ ಜೀವನ ಮಾಡುವಷ್ಟರ ಮಟ್ಟಿಗಾದರೂ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬೇಕು ಸರ್. ಹೇಳಿ ಸರ್, ಕೊನೆಯದಾಗಿ ಪೋಷಕರಿಗೆ ಏನು ಮೆಸೇಜ್ ಕೊಡ್ತೀರಾ? ಪೋಷಕರಿಗೆ ನಾನು ಇಷ್ಟೇ ಹೇಳೋದು, ಸರ್ಕಾರಿ ಕಾಲೇಜುಗಳಂದು ಕೂಡಲೇ ಅಲ್ಲಿ ಸೌಲಭ್ಯಗಳು ಕಡಿಮೆ ಇರ್ತವೆ, ಉಪನ್ಯಾಸಕರ ಕೊರತೆ ಇರುತ್ತೆ, ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಇರಲ್ಲ. ಹೀಗೆ ಮೂಗುಮುರಿಯ ಅಭ್ಯಾಸ ನಮ್ಮ ಉಪನ್ಯಾಸಕರು ಹೇಳಿದ್ರಿ. ಸೊ ಅದ್ರ ಯಾವುದು ಮೂಗು ಮುರಿಬೇಡ್ರಿ, ಹುಬ್ಬು ಗಂಟಿಗೆ ಬೇಡ್ರಿ. ಸತ್ಯವಾಗಲು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಂಡೂರು CC 0105 APMC ಹತ್ರ ಇರ್ತಕ್ಕಂಥ ಕಾಲೇಜು ಉತ್ತಮ ಉಪನ್ಯಾಸಕರನ್ನು ಒಳಗೊಂಡಿದೆ. ಉತ್ತಮವಾದಂಥ ಫಲಿತಾಂಶ ಈ ಹಿಂದೆನೂ ತಂದಿದ್ದಾರೆ, ಮುಂದೆನೂ ತರ್ತಾ ಇದ್ದೀವಿ. ಸೊ ನಿಮ್ಮ ಮಕ್ಕಳನ್ನು ಭರವಸೆ ಇಟ್ಟು ನಮ್ಮ ಕಾಲೇಜಿಗೆ ಕಳಿಸ್ರಿ. ಕಾಲೇಜಿಗೆ ಕಳಿಸಿದ ಮೇಲೆ ನೀವು ಏನು ನಿರೀಕ್ಷೆ ಮಾಡ್ತೀರೋ ಅಂಥದೇ ಫಲಿತಾಂಶ ಕೊಡಿಸಲಿಕ್ಕೆ ನಾವೆಲ್ಲರೂ ಸಾಂಘಿಕ ರೂಪದಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಇವತ್ತು ಏನು ಜನನಾಯಕ ಅಪ್ಪು ಟಿ.ವಿ. ಅವರು ನಮ್ಮ ಜೊತೆಗಿದ್ದಾರೋ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಸರ್ ನಿಮ್ಮ ಹೆಸರು ಹೊನ್ನೂರು ಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ನನ್ನ 2 ಮಾತುಗಳನ್ನು ಅನಿಸಿಕೆಯನ್ನು ಹೇಳ್ತೇನೆ.